ಇವತ್ತು ಈ ನಮ್ಮ ಗಾನಯಾನದಲ್ಲಿ ನಾವು ಟೈಗರ್ ಪ್ರಭಾಕರ್ ಅವರ ನೆನಪಿನ ಗಾನಯಾನ ಅಂತ ಮಾಡಿದ್ದೀವಿ. ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಪರಿವರ್ತನ ವತಿಯಿಂದ ಟೈಗರ್ ಪ್ರಭಾಕರ್ ಅವರಿಗೆ ಒಂದು ರೀತಿ ಏನೋ ಮರಣೋತ್ತರ ಚಂದನವನದ ಚಂದಿನ ಅಂತ ನಾವೇ ಕೊಟ್ಟಿದ್ದೀವಿ. ಯಾಕೆಂದ್ರೆ ನೀವು ಕನ್ನಡ ಚಿತ್ರರಂಗವನ್ನು ಗಮನಿಸಿದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ನಂತರ ನಮಗೆ ಪ್ರಭಾಕರ್ ಹೆಸರು ಬರುತ್ತೆ, ಶಂಕರನಾಗ್ ಹೆಸರು ಬರುತ್ತೆ, ಅನಂತನಾಗ್ ಹೆಸರು ಬರುತ್ತೆ. ಈ ಕೆಲವು ಬೇರೆ ಎಣಿಕೆಯ ಅಂದ್ರೆ ದೊಡ್ಡ ದೊಡ್ಡ ಹೀರೋಗಳು 70ರ ದಶಕದಲ್ಲಿ ಈ ಕನ್ನಡ ಚಿತ್ರರಂಗವನ್ನ ಅದ್ಭುತವಾಗಿ ಆಳದಂತದ್ದು ಸಾಂಸ್ಕೃತಿಕವಾಗಿ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಟೈಗರ್ ಪ್ರಭಾಕರ್ ಅವರು ಮಾತ್ರ ಅತ್ಯಂತ ಅವಜ್ಞೆಗೆ ಒಳಗಾದಂತ ಒಬ್ಬ ನಟ ಅಂತ ನಮಗೆ ಅನ್ನಿಸ್ತು. ನೀವು ಕೇಳಿದ್ರೆ ಬೇಕಾದಷ್ಟು ನಟರ ಮೇಲೆ ಅಭಿಮಾನಿ ಸಂಘಗಳಿದೆ, ಅಥವಾ ಅವರ ಹೆಸರಿನಲ್ಲಿ ಬೇಕಾದಷ್ಟು ಕಾರ್ಯಚಟುವಟಿಕೆಗಳು ನಡೀತವೆ, ಅಥವಾ ರಾಜಕೀಯವಾಗಿ ಆ ಹೆಸರುಗಳಿಗೆ ಬಹಳ ಮಹತ್ವ ಇದೆ. ಆದ್ರೆ ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರ ಮಾತ್ರ ಅಲ್ಲ, ತೆಲುಗು ಚಿತ್ರಗಳು, ಮಲಯಾಳಂ ಚಿತ್ರಗಳು, ಹಿಂದಿ ಚಿತ್ರಗಳು, ತಮಿಳು ಚಿತ್ರಗಳು, ಹೀಗೆ ಎಲ್ಲಾ ಭಾಷೆಯಲ್ಲಿ ಒಬ್ಬ ಹೀರೋ ಆಗಿ ಮಾತ್ರ ಅಲ್ಲದೆ ಕಲಾ ನಟನಾಗಿ ಅಥವಾ ಪೋಷಕ ನಟನಾಗಿ, ಹೀರೋ ಆಗಿದ್ದಾಗಿಯೂ ಪೋಷಕ ನಟನಾಗಿ ಭಾರತದ ಎಲ್ಲಾ ಭಾಷೆಗಳಲ್ಲಿ ಅಭಿನಯಿಸಿದಂತ ಅಪರೂಪದ ಕಲಾವಿದ. ನಾನು ಹೇಳಿದ್ರು ಹೀರೋ ಅಂತಿಲ್ಲ, ಯಾಕೆಂದ್ರೆ ಅವರು ಹೀರೋ ಆಗಿ ನೆಕ್ಸ್ಟ್ ಚಿತ್ರದಲ್ಲೇ ಮತ್ತೆ ಕನ್ನಡ ಮಾಡಿದ್ದಾರೆ, ಅದು ನೆಕ್ಸ್ಟ್ ಚಿತ್ರದಲ್ಲಿ ಒಂದು ಪೋಷಕ ಪಾತ್ರ ಬಂದ್ರೆ ಮಾಡಿದ್ದಾರೆ. ಹಂಗಾಗಿ ಯಾಕೆ ಟೈಗರ್ ಪ್ರಭಾಕರ್ ಅನ್ನುವಂತ ಒಬ್ಬ ಹೆಫ್ಟಿ ಮ್ಯಾನ್ ಅಥವಾ ಅದ್ಭುತವಂತ ಅವತ್ತಿನ ದೇಹದಾಢ್ಯವನ್ನು ಹೊಂದಿದಂತ ಇಡೀ ಹೀರೋಗಳ ಒಂದು ಚಹರೆಯನ್ನು ಚೇಂಜ್ ಮಾಡಿದಂತ ಕಳನಟನಾಗಿ ಬಂದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಿದಂತ ಒಬ್ಬ ಕಲಾವಿದ, ಅದ್ಭುತ ಕಲಾವಿದ. ಕನ್ನಡ ಚಿತ್ರರಂಗ ಯಾಕೆ ಮರೆಮಾಚಿಸೋದು ಗೊತ್ತಿರಲಿಲ್ಲ ನಮಗೆ, ಅಥವಾ ಯಾಕೆ ಯಾರು ಸ್ಮರಣೆ ಮಾಡ್ಕೊಳ್ಳಿಲ್ಲ, ಬೇರೆ ನಟರುಗಳಿಗೆ ಸಿಕ್ಕಿದಷ್ಟು ಒಂದು ಮಾನ್ಯತೆ ಟೈಗರ್ ಪ್ರಭಾಕರ್ ಅವರಿಗೆ ಯಾಕೆ ಸಿಗಲಿಲ್ಲ ಅಂತ ನಮ್ಗೆ ಅನಿಸಿ ನಾವೇನ್ ಮಾಡಿದ್ವಿ, ನಮ್ಮ ಕಲಾವಿದ ತಂಡ ಗಾನಯಾನವನ್ನ ಸ್ಪೆಷಲ್ ಆಗಿ ಟೈಗರ್ ಪ್ರಭಾಕರ್ ಅವ್ರಿಗೋಸ್ಕರ ಅವ್ರ ಸ್ಮರಣೆಯಲ್ಲಿ ಅವರೆಲ್ಲಾ ಚಿತ್ರಗಳ ಗೀತೆಗಳನ್ನ ಹಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದಲ್ಲ ದೊಡ್ಡ ಕಾರ್ಯಕ್ರಮ ಇದೆ ಮುಂದೆ, ಇದೊಂದು ಝಲಕ್ ಇದು ಅಷ್ಟೇ. ಸೊ ಇವತ್ತಿನ ಈ ಪದಗ್ರಹಣ ಕಾರ್ಯಕ್ರಮದಲ್ಲೇ ನಾವು ಒಂದು ಸಣ್ಣದಾಗಿ ಟೈಗರ್ ಪ್ರಭಾಕರ್ ಅವರ ಸ್ಮರಣೆಯ ಗೀತೆಗಳನ್ನೇ ನಾವು ಹುಡುಕಿ ಆಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಈ ತೀರ್ಮಾನ ಮಾಡ್ತಾ ಹೊರಟಾಗ ಟೈಗರ್ ಪ್ರಭಾಕರ್ ಅವ್ರ ಗೀತೆಗಳು ಕೂಡ ಕನ್ನಡಕ್ಕೆ ಸಿಕ್ಕಲ್ಲ, ಬೇರೆ ಎಲ್ಲರಿಗೆ ಗೀತೆಗಳು ಕನ್ನಡಕ್ಕೆ ಸಿಗಲಿಲ್ಲ ನಮಗೆ. ಅನೇಕ ಗೀತೆಗಳು ತುಂಬಾ ಮಾಧುರ್ಯ ಭರಿತವಾದಂತಹ ಗೀತೆಗಳಾಗಿರ್ಬೋದು, ಎಲ್ಲಾ ತರದ ಗೀತೆಗಳು ಕೂಡ ಪ್ರಭಾಕರ್ ಅವ್ರಿಗೆ ಸಿಕ್ಕಿದ್ರು ಕೂಡ ಎಲ್ಲೂ ಪ್ರಭಾಕರ್ ಅವರ ಹಾಡುಗಳಿಗಾಗಲಿ, ಚಿತ್ರಗಳಿಗಾಗಲಿ, ಅವರ ಜೀವನಕ್ಕಾಗಲಿ ಅಥವಾ ಅವರ ಸಾಧನೆಗಾಗಲಿ ಬೆಲೆ ಸಿಕ್ತಿಲ್ಲ ಅನ್ನೋದನ್ನ ನಾವು ಮನಗಂಡು ಈಗ ಈ ಕಾರ್ಯಕ್ರಮವನ್ನು ಸಣ್ಣದಾಗಿ ಶುರು ಮಾಡ್ತೀವಿ. ಇವತ್ತಿನ ಈ ಒಂದು ಪ್ರಭಾಕರ್ ಅವರ ನೆನಪಿನ ಕಾರ್ಯಕ್ರಮ ಇದು. ಹಾಗಾಗಿ ಪ್ರಭಾಕರ್ ಅವರ ಚಿತ್ರದ ಗೀತೆಗಳನ್ನೇ ಆಡ್ತೀವಿ. ಮುಂದೆ ಒಂದಿನ ಸ್ವತಃ ಪ್ರಭಾಕರ್ ಅವರ ಪುತ್ರರಾದಂತ ವಿನೋದ್ ಪ್ರಭಾಕರ್, ಈಗ ಮಾದೇವ ಚಿತ್ರದ ಮುಖಾಂತರ ಬಹಳ ದೊಡ್ಡ ಸ್ಟಾರ್ ವ್ಯಾಲ್ಯೂನ ಪಡ್ಕೊಂಡಿರ್ತಕ್ಕಂಥ ವಿನೋದ್ ಪ್ರಭಾಕರ್ ಅವರನ್ನ ಕರೆಸಿ ಅವರ ಸಮ್ಮುಖದಲ್ಲಿ ದೊಡ್ಡದಾಗಿ ಮೈಸೂರಿನಲ್ಲಿ ದೊಡ್ಡ ಸ್ಟೇಜ್ ನಲ್ಲಿ ನಾವು ದೊಡ್ಡ ಕಾರ್ಯಕ್ರಮವನ್ನು ಪ್ರಭಾಕರ್ ಅವ್ರಿಗೋಸ್ಕರನೇ ಮೀಸಲಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದರ ಒಂದು ಸಣ್ಣ ಆರಂಭವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಹಾಡುವ ಎಲ್ಲ ಗೀತೆಗಳು ಪ್ರಭಾಕರ್ ಅವರ ಗೀತೆಗಳಾಗಿರ್ತವೆ. ಇದು ಮುಖ್ಯವಾಗಿ ಪ್ರಭಾಕರ್ ಅವರ ಒಂದು ನೆನಪಿನ ಗಾನಯಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಭಾಕರ್ ಅವರು ನಿರ್ದೇಶಕರಾಗಿದ್ರು, ನಿರ್ಮಾಪಕರಾಗಿದ್ರು, ಸಂಗೀತ ನಿರ್ದೇಶಕರಾಗಿದ್ರು, ಫೋಟೋಗ್ರಫಿ ಸಹ ಮಾಡಿದ್ರು, ಸಾಹಸ ನಿರ್ದೇಶಕರಾಗಿದ್ರು, ವಾಟ್ ನಾಟ್. ಆಕ್ಚುಲಿ ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಪರೂಪದ ಅತ್ಯದ್ಭುತವಾದಂತ ನಟ. ಅವರು ಮೊದಲ ಬಾರಿಗೆ ಹೀರೋ ಆಗಿದ್ದು ಆಕ್ಚುಲಿ ಮುತ್ತೈದೆ ಭಾಗ್ಯದ ಮುಖಾಂತರ ಚಿತ್ರಕ್ಕೆ ಹೀರೋ ಆಗ್ತಾರೆ. ಆದ್ರೆ ಪೂರ್ಣ ಪ್ರಮಾಣದ ಹೀರೋ ಅಲ್ಲ, ಪೂರ್ಣ ಪ್ರಮಾಣದ ಹೀರೋ ಆಗಿದ್ದು ಜಿದ್ದುನ ಸಿನಿಮಾದಲ್ಲಿ. ಮುತ್ತೈದೆ ಭಾಗ್ಯದಲ್ಲಿ ಕೂಡ ಅವರು ಒಬ್ಬ ಹೆಂಗಾಗಿರ್ತಕ್ಕಂಥ ವ್ಯಕ್ತಿಗೆ ತಂದೆ ಪಾತ್ರ ಕೊಟ್ಟು ಸುಂದರ ರಾಜ್ ಅವರೆಲ್ಲ ಅವ್ರ ಮಕ್ಕಳಾಗುವಂತಹ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಪಾತ್ರ ಬಂದರೂ ಅದಕ್ಕೆ ಜೀವವನ್ನು ತುಂಬಿದಂತ ಅದ್ಭುತವಾದಂತಹ ನಟ. ಹಾಗಾಗಿ ಅವರನ್ನು ನಾವು ಸ್ಮರಿಸಬೇಕಂತ ನಮ್ಮ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಇವತ್ತಿನ ಮೊದಲ ಗೀತೆಯಾಗಿ ನಮ್ಮ ತಂಡದ ಬಹಳ ಅದ್ಭುತ ಗಾಯಕ ಮತ್ತು ಸರಿಗಮಪ ಕಾರ್ಯಕ್ರಮದ ಜೂರಿ ಆಗಿರ್ತಕ್ಕಂಥ ಮತ್ತು ಜೇಸುದಾಸ್ ಅವರ ಕಂಠ ಸೀರೆಯನ್ನ ತಮ್ಮ ಕಂಠದಲ್ಲಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಹೇಂದ್ರ ಅವರು ಈ ಪ್ರೀತಿ ವಾತ್ಸಲ್ಯ ಚಿತ್ರದ ಸ್ನೇಹಿತರೇ ನಿಮಗೆ ಸ್ವಾಗತ ಅನ್ನುವಂತ ಸ್ವಾಗತ ಗೀತೆ ಮುಖಾಂತರ ಶುರು ಮಾಡಿದರೆ ನಿಮಗೆ ಸ್ವಾಗತ, ಧನ್ಯದಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಹೇ 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 ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ
ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ ರಸಪೂರ್ಣರಂಗಾದ ಸಂಜೆಯಲ್ಲಿ ಸವಿದೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ತಾಳ ಮೇಳ ಸೇರಿ ನಿಮ್ಮ ತೂಗಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲೇ ಆಡಿದಾಗ ಆ ಮೌನದ ಬಿಸುವಾದಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ ಹೃದಯ ಹಗುರಾಗಿರಲಿ ಪ್ರೀತಿ ವಾತ್ಸಲ್ಯ ನಗಲಿ ಸ್ನೇಹಿತರೇ ನಿಮಗೆ ಸ್ವಾಗತ ನನ್ನೆದೆಯ ಪ್ರೀತಿ ಸ್ವಾಗತ. ಪ್ರಭಾಕರ್ ಅವರು ಅತ್ಯಂತ ವೀರಸ್ವಾಮಿಯವರ ಮೇಲೆ ಅತ್ಯಂತ ಪ್ರೀತಿಯಿಂದ ರವಿಚಂದ್ರವರ ಮೇಲೆ ಅತ್ಯಂತ ಪ್ರೀತಿಯಿಂದ ಒಂದು ಅತಿಥಿ ಪಾತ್ರದಲ್ಲಿ ಮಾಡಿದ ಚಿತ್ರ ಪ್ರೇಮಲೋಕ. ಆ ಪ್ರೇಮಲೋಕ ಚಿತ್ರದ ಪ್ರಭಾಕರ್ ಅವರಿಂದ ಶುರುವಾಗಿ ಗೀತೆಯನ್ನು ನಾವು ಸರ್ವಮಂಗಳ ಜೊತೆ ಈ ಹಾಡನ್ನು ಪ್ರಸ್ತುತಪಡಿಸಿದ್ದೇವೆ. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ನೀನಿಲ್ಲಿ ಸೇರೋದು ಹೋಗುವ ಸಲುವಾಗಿ ಹುಡುಗಿರು ಕಾಲೇಜು ನೀನಿನ್ನು ಟೀನೇಜು ಹುಷಾರಾಗಿರ್ಬೇಕು ಚೆನ್ನಾಗಿ ಹೋಗ್ಬೇಕು ನಾವು ತುಂಬ ಕಟ್ಟಿಟ್ಟು ತಲುಪಿಸ್ತೆ ಕಿತ್ತೋದು ನೆಲ ನೋಡ್ಕೋತ ಬರಬೇಕು ನೆಲ ನೋಡ್ಕೋತ ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? Yes, sister. Hello, my lovely lady, who are you? Who are you? Hello, my lovely lady, who are you? Who are you? ಕನ್ನಡ ದೊಡ್ಡಿಲ್ಲ ಕಾಣ್ತಿದೆ ಈ ಅಂದ ಹೊಸ ಹುಡುಗಿ ಅಂತ ಬಿಡ್ತೀನಿ ನಾಳೆಯಿಂದ ನೋಡ್ಕೊಡ್ತೀನಿ. ಅಂಡರ್ಸ್ಟ್ಯಾಂಡ್? ಎಸ್ ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಬಂದ ಕಾರ್ಯಸ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುವ ಸವಿಯುತ್ತ ನಿಂದ ಸುಮ್ಮನೆ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಹೌದು ಸರ್ ಚೆಲುವೆಯ ನೋಡಿ ಹತ್ತಿರ ಓಡಿ ಹುಡುಗಿ ಕೈ ಹಿಡಿದುಕೊಂಡ. ಹತ್ತಿರ ಕರೆಯುತ್ತ ತೋಳಿ ಬರಸುತ್ತ ಕಣ್ಣಲ್ಲೇ ನೋಡುತ್ತ ಪ್ರೀತಿಯ ಮಾಡುತ್ತ ಯಾರೇ ನೀನು ಚೆಲುವೆ ಅಂದ ನಿನ್ನ ಅಂದ ಚಂದ ಅಂದ ಹಣೆಯಲ್ಲಿ ಬರುತ್ತ ಕನುವೆಲ್ಲ ನಡುಗುತ್ತ ನೆನವನ್ನೇ ನೋಡುತ್ತ ನುಡಿದಳು ನಾಗುತ್ತ ನಾನು ಇನ್ನು ನಿನಗೆ ಸುತ್ತ ಹೆಸರು ಶಕುಂತಲ ಅಂತ ಬಂದು ಸಾರ್ ಶಕುಂತಲ ಬಂದು ಸಾರ್ ನೀನ ಶಕುಂತಲ ಶಶಿಕಲಾ ಯಾರನ್ನ ನೋಡಬೇಕು ನಿಮ್ಮನ್ನೇ ನೋಡಬೇಕು
ಏನಾಗಬೇಕಾಗಿತ್ತು ಅಡ್ಡಿಟ ಬೇಕಿತ್ತು ಬಂದೆ ಬಾಯ್ಬಿಟ್ಟು ಸಾಲ ಹೋಗಮ್ಮ ಹುಡುಗಿ ಅಲ್ಲೇ ಹಿಂದೆ ಅಡ್ಜಸ್ಟ್ ಮಾಡ್ಕೋ ನಿಂಗೆ ಯಾವ ಓದಿದ್ದವೋ ಆ ಬೆಂಚೆ ಸೆಲೆಕ್ಟ್ ಮಾಡ್ಕೋ Happy birthday to you. Happy birthday to my son India. Happy birthday to ಈ ತಾಯಿಯ ಹಾರ್ಟು ಆ ಮೌಂಟ್ ಎವರೆಸ್ಟು ಆ ಶಿಖರದ ವೇಟು ಆ ತಿಳಿದವರೆಷ್ಟು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ ಕೈ ತೊತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಹಿಂದೆ ಕ್ಲಾಸ್ ಇಲ್ದೆ ನಿಂತಿದ್ದೆ ನಾನು ಪುಸ್ತಕಲ್ಲೊಂದು ದಿನ ಕಣ್ಣಿದ್ರು ನೋಡೋದೆ ಹೋದರು ಫುಡ್ಡು ಕ್ಲಾಸಿದ್ದ ಎಷ್ಟೋ ಜನ ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವ ಮುಟ್ಟಿತು ಒಂದು ಕೈ ಹತ್ತಿದ್ದ ಕೆನ್ನೆಗೆ ಹುಟ್ಟಿದ್ದ ಬಿಸಿ ಕಂಬನಿ ಹೊರಿಸಿದ ಕೈ ಕೊಡುಗೈ ದೇವರನ್ನು ನಾ ಕಾಣೆ ಕಾಣೆ ನನಗೆ ನೀನೆ ದೈವವೇ ನಿನ್ನಾಣೆ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ನಿನ್ನ ನಾಮ
ನೀ ತಂದೆ ನವ ಚೈತ್ರವ